ಮೇಡಮ್ ದೇವ್ರ ದರ್ಶನಕ್ಕೇನು ಹೋಗಿರಲಿಲ್ಲ ನಾನು. ನಾನು ಫ್ರೀ ಇದ್ದೆ. ನನಗೆ 4 ಗಂಟೆ ಬೆಳಗ್ಗೆ ಪ್ಯಾಕಪ್ ಆಗಿದ್ದು ಶೂಟಿಂಗು. ಸರಿ ಮುಗಿದ ಮೇಲೆ ಬಂದು ಸ್ನಾನ ಮಾಡಿಕೊಂಡು ನನ್ನ ಫ್ರೆಂಡ್ಸ್ಗೆಲ್ಲ ಹೇಳಿದೆ, ಎಲ್ಲರೂ ಬಂದರು. ಸೌಜನ್ಯ ಅವ್ರ ಅಮ್ಮನ ಮೀಟ್ ಮಾಡಬೇಕು ಅಂತಲೇ ಇಂಟೆನ್ಷನ್ ಇದ್ದಿದ್ದು. ಹೋದ್ವಿ. ಹೋಗಿದ ತಕ್ಷಣ ಗಿರೀಶ್ ಅವ್ರನ್ನ ಮೀಟ್ ಮಾಡಿದೆ, ಆಮೇಲೆ ಮಹೇಶ್ ಸರ್ನ ಮೀಟ್ ಮಾಡಿದೆ. ಅದಾದಮೇಲೆ ಇವ್ರ ಮನೆಗೆ ಬಂದೆ, ಯಾರೋ ನಮ್ಮ ಸೌಜನ್ಯ ಅವರ ಮನೆಗೆ ಬಂದು ಅವ್ರ ಅಮ್ಮನ ಮಾತಾಡಿಸಿ ಸರಿ ಎಲ್ಲ ಆಯಿತು. ಪಾಪ ಅವರು ತುಂಬ ನೊಂದಿದ್ರು. ಅವ್ರಿಗೆಲ್ಲ ಸ್ವಲ್ಪ ಸಾಂತ್ವನ ಹೇಳಿ ಮಾತಾಡಿಸಿ ಬಂದ್ವಿ. ಬರೋ ಟೈಮಲ್ಲಿ ಅಲ್ಲಿ ಆಚೆ ಸ್ವಲ್ಪ ಲೋಕಲ್ ಪ್ರೆಸ್ಸರು ಎಲ್ಲ ಇದ್ದರು. ಸರಿ ಅವ್ರಿಗೆ ಬೈಟ್ಸ್ ಎಲ್ಲ ಕೊಟ್ಟಾಯಿತು. ಬೈಟ್ಸ್ ಕೊಟ್ಟು ಎಂಟ್ರೆನ್ಸ್ ಹತ್ರ ಬಂದಾಗ ಅಲ್ಲಿ ಯೂಟ್ಯೂಬರ್ಸ್ ಇದ್ದರು. ಸರಿ ನಾನು ಹೇಳ್ದೆ, ಇಲ್ಲ ನಾನು ಅರ್ಜೆಂಟಾಗಿ ಹೊಡಬೇಕು, ಟೈಮ್ ಆಗ್ತಾಯಿದೆ ಅಂದಿದ್ದಕ್ಕೆ, ಇಲ್ಲ ಸರ್ ಒಂದೇ ಒಂದು ಬೈಟು ಸರ್ ಅಂದೆ. ಆಯಿತು ಸರಿ ಅಂದ್ಬಿಟ್ಟು ನಿಂತ್ಕೊಂಡು ಕೊಟ್ಟೆ ಬೈಟ್ಸ್ ಆದಮೇಲೆ ಇನ್ನೇನು ಮುಗೀತು, ಹೊಡ್ಬೇಕು ನಾನು. ಅಷ್ಟೊತ್ತಿಗೆ ಒಂದು ಸ್ಕಾರ್ಪಿಯೋ ಅನಿಸುತ್ತೆ, ಸ್ಕಾರ್ಪಿಯೋ, ಆಮೇಲೆ ಓಮ್ನಿ, ಆಮೇಲೆ ಒಂದು 4-5 ಆಟೋ, ಒಂದು 7-8 ಬೈಕ್ಗಳೆಲ್ಲ ಬಂದರು. ಬಂದ ಮೇಲೆ ಎಲ್ಲ ಒಂದು 60-65 ಜನ ಇದ್ದರು. ಸರಿ ಬಂದ ಮೇಲೆ ಏನಾಯಿತು, ಏಕಾಏಕಿ ಇಳಿದ್ರು. ಅವರು ರಿಪೋರ್ಟ್ ಹತ್ರ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ನಾನು ಅದರಿಂದನೇ ಇದ್ದೆ. ನಾನು ಅದು ಏನು ಮಾಡ್ತಾರೆ, ಏನು ಕತೆ ನೋಡೋಣ ಅಂತ ಸುಮ್ಮನೆ ನಿಂತಿದ್ದೆ. ಅಲ್ಲಿ ಮಾತಾಡ್ತಿದ್ದಾಗ ಈ ಕಡೆಯಿಂದ ಒಬ್ರು ಹೇಳಿದ್ರು ನನ್ನ. ಹೇಳಿದ್ಬಿಟ್ಟು, ಸರ್ ನೀವು ಫಸ್ಟ್ ಗಾಡಿ ಐತಿ ಸರ್. ನಾನು ಹೇಳಿ, ಒಂದು ನಿಮಿಷ ಇರಿ, ಏನು ವಿಷಯ ಅಂತ. ಇಲ್ಲ ಸರ್, ನಿಮ್ಮ ಮೇಲೆ ಅಪಾರವಾದ ಗೌರವ ಇದೆ, ನಿಮ್ಮ ಮೇಲೆ ಮರ್ಯಾದೆ ಇದೆ, ನೀವು ಫಸ್ಟು ಗಾಡಿ ಎತ್ತಿ ಇವ್ರ ಜೊತೆ ಎಲ್ಲ ಮಾತಾಡಿ. ಅಲ್ಲ, ನಾನು ಫಸ್ಟ್ ಆಫ್ ಆಲು ಏನಕ್ಕೆ ಮಾತಾಡ್ಬಾರ್ದು, ಏನಾಗಿದೆ ಅಂತ. ಅದಕ್ಕೆ ನಿಮ್ಗೆ ಗೊತ್ತಾಗಲ್ಲ ಸರ್, ಅವ್ರು ಏನೋ ಬೇರೆ ಕ್ಷೇತ್ರದ ಬಗ್ಗೆ ಎಲ್ಲ ಮಾತಾಡ್ತಾರೆ. ನೋಡಪ್ಪ, ನನ್ನ ಹತ್ರ ಮಾತಾಡಿಲ್ಲ, ಅವ್ರ ಹತ್ರ ಏನೋ ಮಾತಾಡಿದ್ರು ಅವ್ರ ಹತ್ರ ಮಾತಾಡ್ಕೊಳ್ಳಿ. ನಾನು ಯಾವ ಕ್ಷೇತ್ರದ ಬಗ್ಗೆಯೂ ಮಾತಾಡಿಲ್ಲ, ನಾನು ಯಾರು ಹೆಸರು ತೊಗೊಂಡಿಲ್ಲ. ನಾನು ಕೇಳ್ತಾ ಇರೋದನ್ನು ಸೌಜನ್ಯಗೆ ಅನ್ಯಾಯ ಆಗಿದೆ, ನಮಗೆ ನ್ಯಾಯ ಕೊಡಿಸ್ರಿ, ಮುಗಿದೋಯ್ತು. ಹಂಗೆ ಹೇಳ್ದಿದ್ದಂಗೆ ದಬ ಅಂತ ಹೊಡೆಯೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ರು ಅವ್ನಿಗೆ, ಪಾಪ ಯೂಟ್ಯೂಬರ್ಗೆ. ಏನು ತೆಗ್ರಿ ಹೊಡಿತಾರೆ, ಒಂದು ನಿಮಿಷ ಇರಿ ಅಂದರೆ ಕೇಳಿಲ್ಲ. ನನ್ನ 4-5 ಜನ ಕರ್ಕೊಂಬಂದು ನನ್ನ ಕಾರಲ್ಲಿ ಕುಡಿಸ್ಬಿಟ್ಟು ನೀವು ಬರಬೇಡಿ ಸರ್ ಆಚೆ, ನೀವು ಬರಬೇಡಿ ಸರ್ ಅಂತ. ಆಮೇಲೆ ನನ್ನ ಫ್ರೆಂಡ್ಸ್ ಎಲ್ಲ ಏನು ಮಾಡಿದ್ರು, ಅವ್ರು ಹೊಡೆಯೋಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಆಮೇಲೆ ಚೆನ್ನಾಗಿರಲ್ಲ, ಸುಮ್ಮನೆ ಬೇಡ, ನೀನು ಗಾಡಿಲೇ ಕೂತ್ಕೋ, ಅವ್ರು ಇಳಿಬೇಡ ಅಂತ. ಸರಿ ಅವನಿಗೆ ಪಾಪ ಹೊಡೆದು ಅವನ್ನ ಚಿತ್ರಾನ್ನ ಮಾಡಾಕ್ಬಿಟ್ರು. ಕಲ್ಲು ಎತ್ಕೊಂಡು ಹೊಡಿತಾರೆ, ಒಬ್ಬರು ಕೋಲ್ ಎತ್ಕೊಂಡು ಹೊಡಿತಾರೆ, ಕಾಲಲ್ಲಿ ತುಳಿತವ್ರೆ ಪಾಪ ಅವನ್ನ. ಸರಿ ಆಮೇಲೆ ಈ ಕಡೆಯಿಂದ ನಾವು ಆ ಕಡೆ ಹೋದ್ವಿ. ಅಲ್ಲಿ ನೋಡ್ರಿ ಅದೇ ಪೊಲೀಸ್ ಸ್ಟೇಷನ್ ಅಂತೆ. ಅಲ್ಲೋದ್ಮೇಲೆ ಪಾಪ ಒಬ್ಬ ಕ್ಯಾಮ್ರಾಮನ್ ಏನು ಮಾಡ್ದ, ಆ ಕ್ಯಾಮ್ರಾ ಎಲ್ಲ ಹೊಡೆದಾಕ್ತಾಯಿದ್ರು. ಆವಾಗ ಒಂದು ಕ್ಯಾಮ್ರಾಮನ್ ಬಂದು ಕ್ಯಾಮ್ರಾ ಬಿಸಾಕ್ಬಿಟ್ಟ ನನ್ನ ಕಾರೊಳಗೆ. ಅದು ನಾನು ಇಟ್ಕೊಂಡಿದ್ದೆ. ಆಮೇಲೆ ಅಲ್ಲಿ ಪೊಲೀಸ್ ಸ್ಟೇಷನ್ ಹತ್ರ ಹೋದ್ಮೇಲೆ ಪೊಲೀಸೆಲ್ಲ ಆಶ್ರಯ ಬಂದರು. ಇನ್ಸ್ಪೆಕ್ಟ್ರ್ ಎಲ್ಲ ರೌಂಡ್ಸ್ಗೆ ಹೋಗ್ತಾಯಿದ್ರು ಅನ್ಸುತ್ತೆ. ಆವಾಗ ನಾನು ಹೇಳಿದೆ ಈ ಥರ, ಸರ್ ಅಲ್ಲೇನೋ ನನ್ನ ನೋಡಿದ್ರು, ನನ್ನ ನೋಡ್ಬಿಟ್ಟು ಏನು ರಜತ್ ಇಲ್ಲಿ ಅಂದರು. ಸರ್ ಇಲ್ಲ ಸರ್, ಅಲ್ಲೆಲ್ಲ ಕೆಳಗೆ ಗಲಾಟೆ ಆಗ್ತಾಯಿದೆ, ಫಸ್ಟ್ ಅಲ್ಲಿ ನೋಡಿ ಸರ್ ಅಂದೆ. ಹೌದಾ, ಎಲ್ಲಿ ಅಂದರೆ ಕೆಳಗೆ ಸರ್ ಅಂದರೆ ಅವ್ರು ಯೂಟರ್ನ್ ತೊಗೊಂಡು ಹೋದರು. ಆಮೇಲೆ ಆ ಕ್ಯಾಮ್ರಾನ ಇನ್ನೊಬ್ಬರು ಯಾರೋ ಪ್ರೆಸ್ಸವ್ರು ಬಂದರು, ಅವ್ರು ಕೇಳಿ ಕೊಟ್ಟೆ, ಅವ್ನಿಗೆ ತಲುಪಿಸ್ಬಿಡಿ, ಅವ್ರು ಕೊಟ್ಬಿಡಿ ಕ್ಯಾಮ್ರಾ ಅಂತ. ಆಯಿತು ಅಂತ ಹೋದರು. ಬಟ್ ಆದರೆ ಇದು ಈ ಮಟ್ಟಕ್ಕೆ ಯಾಕೆ ಹೊಡೆದ್ರು, ಏನು ಹೊಡೆದ್ರು ನನಗೆ ಗೊತ್ತಿಲ್ಲ. ಬಟ್ ಮಾಡಿ ತುಂಬ ತಪ್ಪು ಇವರು. ಸರ್, ನೀವು ಘಟನೆ ನಡೆದ ಇರುವಾಗ ಆ ಸ್ಥಳದಲ್ಲಿ ಇದ್ರಿ, ನಿಮಗೆ ಏನು ಅರಿವಿಗೆ ಬಂದಿಲ್ಲ ಯಾಕೆ ಹೊಡೆದಿರ್ಬೋದು ಅನ್ನುವಂಥದ್ದು, ಯಾರ್ದಾದ್ರೂ ಕುತಂತ್ರ ಇದೆಯಾ ಅಂತ ಹೇಳಿ ಅನಿಸಿದ್ದಿದೆಯಾ ನಿಮಗೆ? ಗೊತ್ತಿಲ್ಲ ಮೇಡಮ್, ಅದು ನಾನು ಅದ್ರ ಬಗ್ಗೆ ಕಮೆಂಟ್ ಮಾಡಲ್ಲ. ಅದು ಜನತೆಗೆ ಅರ್ಥ ಆಗಬೇಕಷ್ಟೇ. ಬಿಕಾಸ್ ಫಸ್ಟ್ ಆಫ್ ಆಲು ಅಲ್ಲಿ ಯಾರೂ ಕ್ಷೇತ್ರದ ಬಗ್ಗೆ ಮಾತಾಡಿಲ್ಲ, ನಾನಂತೂ ಮಾತಾಡಿಲ್ಲ. ಇಲ್ಲ ಬೇರೆಯವ್ರ ಹೆಸರು ತೊಗೊಂಡಿಲ್ಲ, ಬೇರೆಯವ್ರ ಬಗ್ಗೆ ಮಾತಾಡಿಲ್ಲ. ಇದು ಆಗಿದ್ದು ತುಂಬಾ ತೀರಾ ತಪ್ಪು. ಯಾಕಂದರೆ ಒಂದು 60-65 ಜನ ಬಂದು ನೀವು ಒಂದು 4 ಜನಕ್ಕೆ ಹೊಡಿತಾ ಇದ್ದೀರಾ ಅಂದರೆ ಅದೇನು ಅನಿಸುತ್ತೆ, ಅದು ಕರೆಕ್ಟ್ ಅನಿಸಲ್ಲ. ಲಕ್ಕಿಲಿ ಪಾಪ ಅವರು 4 ಜನ ಫೈಟ್ ಕೊಟ್ಟರು ಅವ್ರಿಗೆ 65 ಜನಕ್ಕೆ. ಬಟ್ ಈ ಥರ ಮಾಡಿತ್ತು, ತುಂಬ ಬೇಜಾರಾಯಿತು. ಯಾಕಂದರೆ ಅಷ್ಟು ಜನ ಬಂದು ಹೊಡೆಯೋ ಅವಶ್ಯಕತೆ ಏನಿತ್ತು? ನಿಮ್ಗೆ ಆ ಪ್ರಾಬ್ಲಮ್ ಇದೆಯಾ, ಏನೋ ತೊಂದರೆ ಇದೆ, ಪೊಲೀಸ್ ಸ್ಟೇಷನ್ ಇದೆಯಲ್ಲ, ಹೋಗ್ಬಿಟ್ಟು ಪೊಲೀಸಿಗೆ ಕಂಪ್ಲೇಂಟ್ ಕೊಡಿ. ನನಗೆ ಫೋನ್ ಮಾಡೋದು, ಥ್ರೆಟ್ಸ್ ಆಗ್ತಾ ಇರೋದು, ಅಕ್ಷಿತನಿಗೆ ಮೆಸೇಜ್ ಆಗ್ತಾ ಇರೋದು, ಅವನ್ನ ವಾಪಸ್ ಕರೆಸ್ಕೊಳ್ಳಿ, ಇಲ್ಲಾಂದರೆ ಕೊಲೆ ಮಾಡಿ ಕಳಿಸ್ತೀವಿ ಅವನ್ನ ಅಂತಾರದು. ಇದೆಲ್ಲ ನಿಮಗೆ ತಾಕತ್ತಿದ್ರೆ ನನ್ನ ಹತ್ರ ಮಾತಾಡಿ, ಫ್ಯಾಮಿಲಿ ಹತ್ರ ಯಾಕೆ ಹೋಗ್ತಿದ್ದೀರಾ?